ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾರ್ಯಕ್ರಮನ ದಿಢೀರಂತ ಸಿರಿಮಳ್ಳಿಗೆ ಕಾರ್ಯಕ್ರಮ ಹಾಕೊಂಡಿದ್ರಿಂದ ಪೊಲೀಸ್ ಇಲಾಖೆಯವರು ನಮಗೆ 7ನೇ ತಾರೀಕು ಬಂದೋಬಸ್ತ್ ಕೊಡೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಮುಂದೂಡ್ಕೊಳ್ಳಿ ಅಂತ ಹೇಳಿದ್ರು. ಅದರಂತೆ ನಮ್ಮ ರಾಜ್ಯ ಯುವ ಘಟಕದ ನಾಯಕರು ಒಂದೇ ಕ್ಷೇತ್ರದಲ್ಲಿ ಎರಡೆರಡು ಕಾರ್ಯಕ್ರಮ ಬೇಡ ಮಾಡೋದು ಬೇಡ, ಗೊಂದಲ ಆಗ್ತದೆ, ಪೊಲೀಸ್ನವ್ರಿಗೂ ತೊಂದರೆ ಆಗ್ತದೆ ಅಂತೇಳಿ ಅವರು ಸಮಯನ ಚೇಂಜ್ ಮಾಡಿಕೊಂಡ್ರು. ಅದೇ ರೀತಿ ಇವತ್ತು 27ನೇ ತಾರೀಕು ಶ್ರೀರಾಮನವಮಿ ದಿನ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರು ಮುಂದೆ ನಿಮ್ಮೆಲ್ಲರ ಭವಿಷ್ಯದ ನಾಯಕರು. ಅದೇ ರೀತಿ ಪಕ್ಕದ ಕ್ಷೇತ್ರದ ಹರೀಶ್ ಗೌಡ್ರು ಶಾಸಕರು ಅವರು ಸುಧಾ ನಮ್ಮ ವೇದಿಕೆಯಲ್ಲಿದ್ದಾರೆ, ಮಂಜೇಗೌಡರು ಸುಧಾ ವೇದಿಕೆಯಲ್ಲಿದ್ದಾರೆ, ಮೇಯರ್ ರವಿಯವರು ವೇದಿಕೆಯಲ್ಲಿದ್ದಾರೆ, ನರಸಿಂಹೇಗೌಡರು ವೇದಿಕೆಯಲ್ಲಿದ್ದಾರೆ, ರಾಜೇಂದ್ರನವರು ವೇದಿಕೆಯಲ್ಲಿದ್ದಾರೆ, ಮೈಮಲ್ ಪ್ರಸನ್ನ ಅವರು ವೇದಿಕೆಯಲ್ಲಿದ್ದಾರೆ, ಒಕ್ಕಲಿಗ ಸಮಾಜ ಅಧ್ಯಕ್ಷರಾದಂಥ ಹರೀಶ್ ಗೌಡರು ವೇದಿಕೆಯಲ್ಲಿದ್ದಾರೆ, ನಮ್ಮ ನಗರದ ದಲಿತ ಸಮಾಜ ಮುಖಂಡರಾದಂಥ ಸೋಮಣ್ಣವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮುಂದಿನ ಭವಿಷ್ಯದ ನಾಯಕರು ಅವರು ನಮ್ಮ ಜಿಲ್ಲೆಗೆ ಅವರು ಸುಧಾ ಇದ್ದಾರೆ. ಅದೇ ರೀತಿ ಪಕ್ಕದ ಪಿರಿಯಾಪಟ್ಟಣ ಗ್ರಾಮದ ತಾಲೂಕು ಕ್ಷೇತ್ರದ ಮಾಜಿ ಶಾಸಕರಂತ ಮಾದೇವಣ್ಣವರು ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ಸಚಿವರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಸಾರಾ ಮಹೇಶಣ್ಣವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆನ ಜೋರಾದಂಥ ಚಪ್ಪಾಳೆ ಕೊಡಬೇಕು, ಮಹೇಶ್ ಅಣ್ಣವ್ರಿಗೆ ವೆಲ್ಕಮ್ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಅವ್ರಿಗೊಂದು ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಮಾಡ್ರಪ್ಪ. ಒಂದು ಶಾಲು ಒದಿಸ್ರಿ ಶಾಮಣ್ಣ, ಅಲ್ಲೊಂದು ಶಾಲ್ ತಗೊಂಡು ಶಾಲು ಮಾಜಿ ಸಚಿವರು ನಮ್ಮ ಮಾರ್ಗದರ್ಶಕರಾದಂಥ ಸಾರಾ ಮಹೇಶಣ್ಣವರು ತಡವಾಗಿ ಬಂದಿದ್ದಾರೆ. ಅವರು ಮೋಸ್ಟ್ಲಿ KR ನಗರ ಕ್ಷೇತ್ರದಲ್ಲಿ ಪ್ರವಾಸದಲ್ಲಿದ್ದೀನಿ, ಬರ್ತೀನಿ ಅಂತ ಹೇಳಿದ್ರು, ತಡವಾಗಿ ಬಂದಿದ್ದಾರೆ. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮನ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮನ ನಿಮ್ಮೆಲ್ಲರ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು 2023ರಿಂದ ಏನು ಈ ಕ್ಷೇತ್ರದಲ್ಲಿ ಏನೇನು ಬೆಳವಣಿಗೆ ಆಯಿತು, 16ರಲ್ಲಿ ನಾನು ಬಂದೆ, 18ರಲ್ಲಿ ನನಗೆ ಟಿಕೆಟ್ ಮಿಸ್ ಆಯಿತು, ಮತ್ತೆ ಅದೇ ರೀತಿ 23ರಲ್ಲಿ ಇದೇ ಪಕ್ಷದಲ್ಲಿ ನಾನು ಸಂಘಟನೆ ಮಾಡ್ತಾ ಇದ್ದೆ. ಕೆಲವು ಕಾರಣದಿಂದ ನನಗೂ 23ರಲ್ಲಿ ಟಿಕೆಟ್ ತಪ್ಪೋಯ್ತು. ಅದರಂತೆ ನಮ್ಮ ರಾಷ್ಟ್ರೀಯ ಪಕ್ಷ BJP ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ನನ್ನನ್ನು BJP ಪಕ್ಷಕ್ಕೆ ಕರೆದು 20 ದಿನದಲ್ಲಿ ಚುನಾವಣೆ ಮಾಡಿ, ನಮ್ಮ ಅಭಿಮಾನಿಗಳು BJP ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ಕೇವಲ 20 ದಿನದಲ್ಲಿ 50,000 ಮತ ಕೊಟ್ಟು ನನ್ನ 2ನೇ ಸ್ಥಾನಕ್ಕೆ ತಂದರು. ಅದರಿಂದ ಈ ಕ್ಷೇತ್ರದ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. 50,000 ಜನ ನನಗೆ ಮತ ಕೊಟ್ಟಿದ್ದಾರೆ. ಅವ್ರ ಜೊತೆ ನಾನು ನಿಲ್ಲಬೇಕು, ಕಷ್ಟನೋ ಸುಖನೋ 10 ವರ್ಷ ತುಂಬಿಸಿದ್ದೀನಿ. ನಾವು ಇಲ್ಲಿ ಇರೋವರೆಗೂ ನಮ್ಮನ್ನು ನಂಬಿರೋಂಥ ಜನನ ನಾವು ಕೈ ಬಿಡಬಾರ್ದು ಅಂತೇಳಿ ಈಗ ಹೆಗ್ಗಡದೇವನಕೋಟೆ ತಾಲೂಕಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಕಳೆದ ಜನವರಿ ಹೊಸ ವರ್ಷದಲ್ಲಿ 25ರ ಹೊಸ ವರ್ಷದಲ್ಲಿ ಕುಮಾರಣ್ಣವ್ರಿಗೆ ವಿಶ್ ಮಾಡಲಿಕ್ಕೆ ಅಂತ ದೆಹಲಿಗೆ ಹೋಗಿದ್ದೆ ನಾನು. ಅವಾಗ ನನಗೆ ಸಾರಾ ಮಹೇಶಣ್ಣವರು, ಹರೀಶ್ ಗೌಡ್ರು, ಮಾದೇವಣ್ಣವರು, ಅಶ್ವಿನ್ ಕುಮಾರ್ ಅವರು ಎಲ್ಲರೂ ಸೇರಿ ನಮ್ಮನ್ನು ಪಕ್ಷಕ್ಕೆ ಕರ್ಕೊಂಬರ್ಬೇಕು ಅಂತೇಳಿ ಮಾತುಕತೆ ಆಯಿತು. ಅದೇ ರೀತಿ ಕುಮಾರಣ್ಣವರ ನನ್ನ ಬಾಂಧವ್ಯ ಅದು ಆ ಬಾಂಧವ್ಯದಿಂದನೇ
ನಾನು ಏನೇ ನನಗೆ ನೋವಾದರೂ ತೊಂದರೆ ಆದರೂ ಅವರು ನನ್ನ ಕೈ ಬಿಟ್ಟಿಲ್ಲ, ನಾನು ಅವ್ರನ್ನ ಕೈ ಬಿಡೋದಿಲ್ಲ, ಆ ಪಕ್ಷದ ಕಾರ್ಯಕರ್ತರನ್ನ ಕೈ ಬಿಡಲ್ಲ ಅಂತೇಳಿ ಮತ್ತೆ ನಾನು JDS ಪಕ್ಷಕ್ಕೆ ಜೂನ್ 26ನೇ ತಾರೀಕು ಸೇರ್ಪಡೆ ಆದೆ. ಅದೇ ರೀತಿ ಕಚೇರಿಗೆ ಬರೋ ದಿನನೂ ನನಗೆ ಅದ್ದೂರಿ ಸ್ವಾಗತ ಕೋರಿದ್ರಿ, ಎಲ್ಲ ನನಗೆ ಪ್ರೀತಿ ತೋರಿಸಿದಿರಿ. ಇವತ್ತು ಮಾರ್ಚ್ ತಿಂಗಳಲ್ಲಿ ಕುಮಾರಣ್ಣವರು ಈ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಕ್ಷೇತ್ರಕ್ಕೆ ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಡ್ತೀನಿ, ಮೇ ಮತ್ತೆ ಜೂನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಕರ್ಕೊಂಬರ್ತೀನಿ. ಅವತ್ತು ಈ ತಾಲೂಕಿಗೆ ಒಂದು ಹಸಿವು ಮುಕ್ತ ಕಾರ್ಯಕ್ರಮ ಕೊಡಬೇಕು ಅಂತ ಹಿಂದೆ ಏನು ನಾನು ಅಪ್ಪಾಜಿ ಕ್ಯಾಂಟೀನ್ನ ತೆರೆಕೊಟ್ಟಿದ್ದೆ. ಕಾಲೇಜು ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತೆ ಬಡವರಿಗೆ ಅನುಕೂಲ ಆಗಲಿ ಅಂತ ನಾನು 2022ರಲ್ಲಿ ಒಂದು ಅಪ್ಪಾಜಿ ಕ್ಯಾಂಟೀನ್ನ ನಾನು ತೆರೆದಿದ್ದೆ. ಕೇವಲ 10 ರೂಪಾಯಿಗೆ ಊಟ ಕೊಡುವಂಥದ್ದು, ಬಡ ಮಕ್ಕಳಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆ ಕಾರ್ಯಕ್ರಮ ಕೊಟ್ಟಿದ್ದೆ. ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಆ ಕಾರ್ಯಕ್ರಮನ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ರು. ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಕುಮಾರಣ್ಣವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ರು. ಅದೇ ರೀತಿ ನಾನು ಆ ಕಾರ್ಯಕ್ರಮಗಳೆಲ್ಲ ಕೊಟ್ಕೊಂಬಂದೆ. 25,000 ಕುಟುಂಬಗಳಿಗೆ 25,000 ಕಿಟ್ಗಳನ್ನ ವಿತರಣೆ ಮಾಡಿದ್ದೆ. 3,000 ಜನ ಕೋವಿಡ್ ಇಂದ ತತ್ತರಿಸಿದಂತ ವ್ಯಕ್ತಿಗಳಿಗೆ ಆಯಾ ಹಾಸ್ಪಿಟ್ಲುಗಳಿಗೆ 3,000 ಬಾಕ್ಸ್ ಮೆಡಿಸನ್ 15 ದಿನಕ್ಕೆ ಆಗುವಷ್ಟು ಮೆಡಿಸನ್ ಅನ್ನ ನಾನು ತರಿಸ್ಕೊಟ್ಟಿದ್ದೆ. ಅದೇ ರೀತಿ 2 ಆಂಬುಲೆನ್ಸ್ನ ಬಿಟ್ಕೊಟ್ಟಿದ್ದೆ. ಇದಕ್ಕೆಲ್ಲ ಒಂದು ಆಶೀರ್ವಾದ ಮಾಡಿ ನನಗೆ ಕಳೆದ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಉಳ್ಕೊಳ್ಳೋಂಥ ರೀತಿ ಮಾಡಿದಿರಿ. ಒಂದು 2 ವಿಚಾರನ, ಕಾಂಗ್ರೆಸ್ ಸರ್ಕಾರದ ವಿಚಾರನ ನಾನು ಮಾತಾಡ್ತೀನಿ. ಬಾಕಿದೆಲ್ಲನ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಭವಿಷ್ಯದ ನಾಯಕರು ಮಾತಾಡ್ತಾರೆ.